ನನ್ನ ಮುದ್ದಿನ ಚಿಕ್ಕಮ್ಮ ಹಾಗೂ ದೊಡ್ಡಮ್ಮನ ಜೊತೆ ನಡೆದ ಒಂದು ವಿಚಿತ್ರವಾದ ಕಥೆ ಇದು. ನನ್ನ ಹೆಸರು ರವಿ, ವಯಸ್ಸು 25. ನಮ್ಮ ಮನೆಯಲ್ಲಿ ನಾನು, ಅಮ್ಮ ವಯಸ್ಸು 38, ಅಪ್ಪ ಹಾಗೆ ಪಕ್ಕದ ಮನೆಯಲ್ಲಿ ನಮ್ಮ ದೊಡ್ಡಮ್ಮ ವನಜ ಇದ್ದಾಳೆ. ಅವಳ ವಯಸ್ಸು 84, ಗಂಡ ತೀರಿಕೊಂಡು 5 ವರ್ಷ ಆಯ್ತು. ಅವಳ 2ನೇ ಮಗಳು ನಾನು ಚಿಕ್ಕವನಿದ್ದಾಗಿಂದ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಇನ್ನೊಂದು ಪಕ್ಕದ ಮನೆಯಲ್ಲಿ ನಮ್ಮ ಚಿಕ್ಕಿ ಪದ್ಮ ವಾಸವಾಗಿದ್ದಾಳೆ. ಅವಳ ವಯಸ್ಸು 30, ಮಕ್ಕಳಿಲ್ಲ. ಯಾಕಂದ್ರೆ ನಮ್ಮ ಚಿಕ್ಕಪ್ಪನಿಗೆ ಮದುವೆ ಮಾಡಿದಾಗ ವಯಸ್ಸಾಗಿತ್ತು. ನಮ್ಮದು ಸ್ವಲ್ಪ ಬಿಸ್ನೆಸ್ ಇತ್ತು, ಹಾಗಾಗಿ ವ್ಯವಸಾಯ ಜಾಸ್ತಿ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ಅಡಿಕೆ ವ್ಯಾಪಾರ ಮಾಡೋದ್ರಿಂದ ಜಾಸ್ತಿ ಮನೆಯಲ್ಲಿ ಇರೋದಿಲ್ಲ, ಓರಕ್ಕೊಮ್ಮೆ ಬರ್ತಾನೆ. ಇನ್ನು ನಮ್ಮಪ್ಪನೂ ಅಷ್ಟೇ, ನಮ್ಮ ಚಿಕ್ಕಪ್ಪನ ಜೊತೆಗೇನೆ ಇರ್ತಾನೆ. ಎಲ್ಲರೂ ಬೇರೆಯಾಗಿ ವಾಸವಾಗಿದ್ರು, ಒಬ್ಬರಿಗೊಬ್ಬರು ತುಂಬಾ ಅನ್ಯೋನ್ಯವಾಗಿದ್ವಿ. ಈ ಕಥೆ ಶುರುವಾಗಿದ್ದು ಸುಮಾರು 1 ವರ್ಷಗಳ ಹಿಂದೆ. ನನ್ನ ಚಿಕ್ಕಮ್ಮ ಪದ್ಮ ನೋಡೋಕೆ ರಮ್ಯ ತರಾನೇ ಇದ್ದಾಳೆ. ನಮ್ಮ ಏರಿಯಾದಲ್ಲಿ ಸೀರೆ ಹುಟ್ಟಿಕೊಂಡು ಹೋಗುವಾಗಂತೂ ಮುದುಕರು, ಆಂಟಿಯರು, ಹುಡುಗರು ಎಲ್ಲರೂ ಕೂಡ ಒಂದ್ಸಲ ನೋಡಬೇಕು, ತಿರುಗಿ ಹಾಗೆ ಕಾಣ್ತಾಳೆ. ಅಪ್ಪ ಚಿಕ್ಕಪ್ಪ ಬಿಸ್ನೆಸ್ ಮೇಲೆ ಹೋದಾಗ ನಮ್ಮ ದೊಡ್ಡಮ್ಮನ ಮೊದಲನೇ ಮಗಳು ತನ್ನ ಮಗುವಿನ ಜೊತೆಗೆ ಮನೆಗೆ ಬರ್ತಾಳೆ. ಅವತ್ತಿನ ರಾತ್ರಿ ನಾನು, ನಮ್ಮಮ್ಮ, ಚಿಕ್ಕಮ್ಮ ಎಲ್ಲರೂ ದೊಡ್ಡಮ್ಮನ ಮನೆಯಲ್ಲಿ ಸೇರಿಕೊಂಡು ಹರಟೆ ಹೊಡ್ಕೊಂಡಿದ್ವಿ. ಆದರೆ ನಮ್ಮ ಚಿಕ್ಕಮ್ಮ ಮಾತ್ರ ಯಾಕೋ ತುಂಬಾ ಡಲ್ ಆಗಿ ಕಾಣುತ್ತಿದ್ದಾಳೆ. ನಾನು ತುಂಬಾ ಹೊತ್ತಿಂದ ಗಮನಿಸುತ್ತಾ ಇದ್ದೀನಿ. ಅವರು ಅಡುಗೆ ಮನೆ ಕಡೆ ಹೋದ್ರು. ನಾನು ಸಹ ಎದ್ದು ಅವರ ಹಿಂದೆ ಹೋಗ್ತಾ ಇದ್ದೀನಿ. ಯಾಕೆ ಆಂಟಿ ಡಲ್ ಆಗಿದ್ದೀರಿ ಅಂತ ಕೇಳಿದೆ. ಅದಕ್ಕೆ ಅವರು, ಏನು ಮಾಡ್ಲಿ ರವಿ, ಮದುವೆಯಾಗಿ 10 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ನೋಡಿದರೆ ನಮ್ಮ ಅಕ್ಕನ ಮಗುನ ಎತ್ಕೊಂಡು ಬಂದಿದ್ದಾಳೆ. ಆ ಮಗುನ ನೋಡಿದರೆ ನನಗೆ ಬೇಜಾರಾಗುತ್ತೆ ಕಣೋ. ದೇವರು ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅಂತ ಅಳ್ತಾ ಇದ್ರು. ಅದೇ ಸಮಯಕ್ಕೆ ನಮ್ಮ ದೊಡ್ಡಮ್ಮ ವನಜ ಬಂದು, ಯಾಕೆ ಪದ್ದು ಅಳ್ತಿದ್ದೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ದೊಡ್ಡಮ್ಮನಿಗೆ ಹೇಳ್ದೆ, ಪದ್ದು ಅಷ್ಟೇ ತಾನೇ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ನಿನಗೆ ಊಟ ಆದಮೇಲೆ ಒಂದು ಪ್ಲಾನ್ ಕೊಡ್ತೀನಿ, ಇಷ್ಟ ಆದ್ರೆ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ಬಾ, ಎಲ್ಲ ಕಾಯ್ತಿದ್ದಾರೆ, ಊಟ ಮಾಡೋಣವಾ ಅಂತ ಹೇಳ್ತಾಳೆ. ಎಲ್ಲರೂ ಊಟ ಮಾಡುವಾಗ ನಮ್ಮ ದೊಡ್ಡಮ್ಮ ನನ್ನನ್ನು ಗುರಾಯಿಸುತ್ತಿದ್ದಾಳೆ. ಸ್ವಲ್ಪ ತೋರಿಸೋದು, ಹಾಗೆ ನಾನು ಕದ್ದು ಮುಚ್ಚಿ ನೋಡೋದು, ಹೀಗೆ ಎಲ್ಲ ನಡೀತಾ ಇದೆ. ಇದು ಸುಮಾರು ನಮ್ಮ ದೊಡ್ಡಪ್ಪ ಸತ್ತ 1 ವರ್ಷದ ನಂತರ. ಸ್ವಲ್ಪ ಹೀಗೇನೆ ಕದ್ದು ಮುಚ್ಚಿ ಕಳ್ಳಾಟಗಳು ನಡೀತಾನೆ ಇತ್ತು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಂದು ನಮ್ಮ ದೊಡ್ಡಮ್ಮಂದು ಅಂದ್ರೆ ನೋಡೋಕೆ ಮಾತ್ರ ಮಲಯಾಳಿ ಶಕೀಲಾ ಆತರನೇ ಇದ್ದಾಳೆ. ನಾನಂತೂ 4 ವರ್ಷದಿಂದ ನನ್ನ ದೊಡ್ಡಮ್ಮನಿಗಾಗಿ ಕಾಯ್ತಾ ಇದ್ದೀನಿ. ಆದರೆ ಏನ್ ಮಾಡ್ತೀರಾ, ಭಯ ಆಗ್ಲಿಲ್ಲ. ಎಲ್ಲರೂ ಊಟ ಮಾಡಿದ್ಮೇಲೆ ನಮ್ಮ ದೊಡ್ಡಮ್ಮ ಅವಳ ಹೆರಳನಿ ಮಗಳ ಜೊತೆ ನಮ್ಮ ಅಮ್ಮನ ಮನೆಗೆ ಹೋದಲು ಮಲಗಕ್ಕೆ. ಹಾಗೆ ನಾನು ನಿಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಮಲ್ಕೋ ಅಂತ ಹೇಳಿ ನಮ್ಮಮ್ಮ ಅಕ್ಕ ಮನೆಗೆ ಕಳಿಸಿ ಇವರಿಬ್ಬರು ಟೆರೆಸ್ಗೆ ಹೋದ್ರು. ನನಗೆ ಟಿವಿ ನೋಡೋಕೆ ಹೇಳಿ ಅವರು ಮೇಲೆ ಹೋದ ಮೇಲೆ ನಿಧಾನವಾಗಿ ಹೋಗಿ ಮೆಟ್ಲು ಹತ್ತಿರ ಕೂತ್ಕೊಂಡೆ. ದೊಡ್ಡಮ್ಮ, ನೋಡೆ ಪದ್ದು, ನಿನ್ನ ಸಮಸ್ಯೆಗೆ ಪರಿಹಾರ ಹೊಂದಿದೆ. ಅದು ನಮ್ಮ ಕುಟುಂಬದಲ್ಲಿ, ಅದು ರವಿಯಿಂದ. ನೋಡು, ನಾವಿಬ್ಬರು ಹೆಣ್ಣೆ, ಹಾಗಾಗಿ ನಿನಗೆ ನಾನು ಅದು ಒಂದು ರಿಕ್ವೆಸ್ಟ್. ದೊಡ್ಡಮ್ಮ ಪದ್ಮಳ ಬಳಿ ತನ್ನ ಮನಸ್ಸಿನ ನೋವನ್ನು ತೋಡಿಕೊಂಡಳು. ನೋಡು ಪದ್ದು, ನಿನ್ನ ನೋವು ನನಗೂ ಅರ್ಥವಾಗುತ್ತೆ. ನಿನ್ನ ಗಂಡ ತೀರಿ ಹೋದ ಮೇಲೆ ನನಗೂ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ, ತುಂಬಾ ಕಷ್ಟವಾಗುತ್ತೆ. ನಾನು 4 ವರ್ಷದಿಂದ ರವಿನ ನೋಡ್ತಿದ್ದೀನಿ. ಅವನ ನೋಟದಲ್ಲೂ ಸ್ವಲ್ಪ ಬದಲಾವಣೆ ಕಾಣ್ತಿದೆ. ಅವನು ಕದ್ದು ನೋಡ್ತಾನೆ. ನಾನು ತಡೆಯೋಕೆ ಆಗದೆ ಬೇಕು ಅಂತಾನೆ. ಅವನಿಗೆ ಚೆನ್ನಾಗಿ ಕಾಣೋ ಹಾಗೆ ತೋರಿಸ್ತೀನಿ. ಆದ್ರೆ ಅವನಿಗೂ ಭಯ ಆಗುತ್ತೆ, ನನಗೂ ಭಯ ಆಗುತ್ತೆ. ನಾನೇ ಮುಂದೆ ಹೋದ್ರೆ ನನ್ನ ಮೇಲೆ ಕೆಟ್ಟ ಮಾತುಗಳು ಬರ್ತಾವೋ, ಅವರ ಅಪ್ಪನಿಗೆ ಹೇಳಿ ಬೈತಾರೋ ಅಂತ ಸುಮ್ಮನಿದ್ದೀನಿ. ಆದ್ರೆ ನಿನ್ನ ವಿಷಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮ್ಯಾನೇಜ್ ಮಾಡಬಹುದು ಅಲ್ವಾ? ಗಂಡನಿಂದ ಮಗು ಆಗ್ತಿಲ್ಲ, ಬೇರೆಯವರನ್ನ ಮಾಡಿಸಿಕೊಳ್ಳುವುದಕ್ಕಿಂತ ಒಂದು ನಮ್ಮದೇ ವಂಶದಲ್ಲಿರುವ ಇವನಿಂದ ಒಂದು ಮಗು ಆಗ್ಲಿ ಅಂತ ಒಂದು ಸಲಹೆ ನೀಡಿದೆ. ಮತ್ತೆ ಹೊರಗಡೆಯವರನ್ನ ನೋಡ್ಕೊಂಡ್ರೆ ನಮ್ಮ ಮನೆತನ ಹಾಗೂ ಮರ್ಯಾದೆಗೆ ಪ್ರಾಬ್ಲಮ್ ಆಗುತ್ತೆ. ಇವನಾದ್ರೆ ಏನೂ ಆಗಲ್ಲ, ನನಗೂ ಆಗುತ್ತೆ ಪ್ರಯೋಜನ. ಯೋಚನೆ ಮಾಡು. ಅದಕ್ಕೆ ಅವನು ಇವತ್ತು ನಿನ್ನ ಜೊತೆ ಮಲಗೋಕೆ ಹೇಳಿದ್ದು. ವಯಸ್ಸಾದ ಹುಡುಗ ನಿನ್ನನ್ನ ನೋಡಿದ್ರೆ ನಿನ್ನಂತ ಚಂದನ ತೋರಿಸಿದರೆ ಸುಮ್ಮನೆ ಇರ್ತಾನಾ? ಪದ್ಮ ಹೆದರಿಕೆಯಿಂದ ನಡುಗುತ್ತಾ, ದೊಡ್ಡಮ್ಮ, ನೀವು ಹೇಳೋದು ಸರಿನೇ, ಆದ್ರೆ ನಾನು ಅವನನ್ನ ಹೇಗೆ ಕೇಳಲಿ ಎಂದಳು. ದೊಡ್ಡಮ್ಮ, ನಿನ್ನಿಷ್ಟ, ಮಗು ಬೇಕಾ ಬೇಡ್ವಾ ಅನ್ನೋದು ನಿನ್ನ ನಿರ್ಧಾರ. ಈಗ ಮನೆಗೆ ಹೋದ ಮೇಲೆ ನಿನ್ನ ರೂಮಲ್ಲೇ ಮಲಗಿಸ್ಕೋ. ನಿದ್ದೆ ಮಾಡೋತರ ಅವನ ಜೊತೆ ನಾಟಕ ಮಾಡು. ಅವನೇ ದಾರಿಲಿ ಬರ್ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಫೋನ್ ಮಾಡು. ಆದ್ರೆ ನೀನು ಪ್ರಯತ್ನ ಮಾತ್ರ ಬಿಡಬೇಡ. ನಿನ್ನ ಗಂಡ ಬರೋದು ಇನ್ನು 5 ದಿನ ಇದೆ ನೋಡು, ಅಷ್ಟರಲ್ಲಿ ನಿನ್ನ ಕೆಲಸ ಮುಗಿಸ್ಕೋಬೇಕು ಎಂದರು. ಪದ್ಮ, ಆಯ್ತು ದೊಡ್ಡಮ್ಮ, ದೇವರ ಮೇಲೆ ಭಾರ ಹಾಕಿ ಪ್ರಯತ್ನ ಮಾಡ್ತೀನಿ ಎಂದಳು. ದೊಡ್ಡಮ್ಮ, ದೇವರ ಮೇಲಲ್ಲ, ನಿನ್ನ ಮೇಲೆ ಹಾಕೋ, ಆಮೇಲೆ ನೀನೇ ಬೇಕು ಅಂತೀಯಾ ಎಂದರು. ಪದ್ಮ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನಿಮ್ಮ ಮಾತುಗಳು ಕೇಳ್ತಿದ್ರೆ ಭಾವ ಸರಿಯಾಗಿ ಮಾಡ್ತಿದ್ರು ಅನ್ಸುತ್ತೆ ಎಂದಳು. ದೊಡ್ಡಮ್ಮ, ನಿಮ್ಮ ಭಾವದಿನ ಇವಾಗ ಇಲ್ಲಿರೋದಕ್ಕೆ ಸಮಾಧಾನನೇ ಆಗ್ತಿಲ್ಲ ಎಂದರು. ನಿಮಗೆ ಒಂದು ಮಾತಲ್ಲಿ ಒಂದು ಮಾತು ಹೇಳಲಾ? ನಿಮ್ಮ ಮೈದು 2 ನಿಮಿಷನೂ ಇರಲ್ಲ. ಪದ್ಮ ಗಾಬರಿಯಿಂದ ಕಣ್ಣು ಮುಚ್ಚಿಕೊಂಡಳು. ದೊಡ್ಡಮ್ಮ, ನನಗೆ ಇಲ್ಲದೆ ಈ ಪಾಡು, ನಿನಗೆ ಇದ್ದು ಈ ಪಾಡು, ಮತ್ಯಾಕೆ ಭಯ? ಮಜಾ ಮಾಡಿ. ಇವತ್ತು ನಿನ್ನ ಮಗುವಿನ ಗಂಡ ನಮ್ಮ ರವಿ ಜೊತೆ ಬಾ ಹೋಗೋಣ ಎಂದು ಪದ್ಮಳ ಕೈ ಹಿಡಿದು ಎಳೆದರು.
ಅವರು ಕೆಳಗೆ ಇಳಿಯುವಷ್ಟರಲ್ಲಿ ರವಿ ಅಲ್ಲಿಗೆ ಬಂದ. ದೊಡ್ಡಮ್ಮ ರವಿಗೆ, ರವಿ, ನೀನು ಆಂಟಿ ಜೊತೆ ಅವರ ಮನೆಯಲ್ಲೇ ಮಲ್ಕೋಪ. ಬೆಳಗ್ಗೆ ತಿಂಡಿಗೆ ಇಲ್ಲಿಗೆ ಬಾ ಎಂದರು. ಪದ್ಮ, ಸರಿಯಕ್ಕ, ಬಾರೋ ರವಿ, ಹೋಗೋಣ ಎಂದು ಮುಂದೆ ನಡೆದಳು. ರವಿ ಅವಳ ಹಿಂದೆ ಹೋದ. ಅವಳು ಮನೆ ಬೀಗ ತೆಗೆದು ಒಳಗೆ ಹೋದಳು. ಲೋ ರವಿ, ನೀನು ಟಿವಿ ನೋಡ್ತಿರು, ನಾನು ಪಟ್ಪಟ ಅಂತ ಸ್ನಾನ ಮಾಡಿಕೊಂಡು ಬಂದು ಬಿಡ್ತೀನಿ ಎಂದು ಹೇಳಿ ಒಳಗೆ ಹೋದಳು. ರವಿ ಖುಷಿಯಿಂದ ಟಿವಿ ನೋಡುತ್ತಿದ್ದ. ಸ್ವಲ್ಪ ಸಮಯದ ನಂತರ ಸ್ನಾನದ ಮನೆಯಿಂದ ಪದ್ಮ ಹೊರಗೆ ಬಂದಳು. ಅವಳು ತೆಳುವಾದ ನೈಟ್ ಗೌನ್ ಧರಿಸಿದ್ದಳು. ರವಿ ಅವಳನ್ನು ನೋಡುತ್ತಿದ್ದ. ಪದ್ಮ ರವಿಯ ಪಕ್ಕದಲ್ಲಿ ಕುಳಿತಳು. ರವಿ, ಈಗ ಡಿಗ್ರಿ ಮುಗಿತು ಅಲ್ವೇನೋ? ಮುಂದೆ ಏನು ಮಾಡಬೇಕು ಅಂತಿದ್ದೀಯೋ? ಆದ್ರೆ ನಿಮ್ಮ ಅಪ್ಪ ಚಿಕ್ಕಪ್ಪನ ತರ ಬಿಸ್ನೆಸ್ ಮಾತ್ರ ಮಾಡ್ಕೋಬೇಡಪ್ಪ. ಬೇರೆ ಏನಾದ್ರೂ ಚೆನ್ನಾಗಿ ಓದಿ ಹೆಂಡತಿ ಜೊತೆ ಜಾಸ್ತಿ ಸಮಯ ಕಳೆಯೋ ತರ ಕೆಲಸಗಳನ್ನ ಹುಡುಕೋ ಎಂದಳು. ರವಿ, ಹೂ ಆಂಟಿ, ನಾನು ಸರ್ಕಾರಿ ಕೆಲಸ ಟ್ರೈ ಮಾಡ್ತಿದ್ದೀನಿ. ನಿನ್ನ ದೊಡ್ಡಮ್ಮನ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ನಿನಗೆ ಸಮಯನೇ ಕೊಡಲ್ಲ ಅಲ್ವಾ ಎಂದ. ಪದ್ಮ, ನನ್ನ ಮಗಳ ಕಷ್ಟ ನಿನಗೆ ಯಾಕೋ ಬಿಟ್ಟಾಕು. ನನಗೆ ಗೊತ್ತಾಗ್ತಿದೆ, ನೀನು ತುಂಬಾ ದೊಡ್ಡವನು ಹಾಗ್ಬಿಟ್ಟೆ. ಅದು ಸರಿ, ಕಾಲೇಜಲ್ಲಿ ಲವ್ ಏನಾದ್ರೂ ಎಂದು ಕೇಳಿದಳು. ರವಿ, ಹೇ ಆಂಟಿ, ಏನ್ ಮಾತಾಡ್ತಿದ್ದೀರಾ? ಇಲ್ಲ, ನಾನು ಓದೋದರ ಬಗ್ಗೆ ಅಷ್ಟೇ ಗಮನ ಕೊಡ್ತಿದ್ದೀನಿ. ನಾನು ಒಂದು ಒಳ್ಳೆ ಕೆಲಸ ತಗೋಬೇಕು, ಅದೇ ಈಗ ನನ್ನ ಗುರಿ ಎಂದ. ಕಮ್ಮ, ನನ್ನ ಮುದ್ದು ಮಗ, ಸರಿ ಬಾ ಮಲಗೋಣ ನನ್ನ ರೂಮಲ್ಲಿ ಅಂತ ಎದ್ದು ಮುಂದೆ ಹೋದ್ರು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಒಂದು ಕಡೆ ಭಯ, ಮತ್ತೊಂದು ಕಡೆ ಕುತೂಹಲ. ಏನಾಗುತ್ತೋ ಏನೋ ಅಂತ ತಲೆನೋವು ಶುರುವಾಯ್ತು. ಹೋಗಿ ಮಲ್ಕೊಂಡು ನಾನು ನಿದ್ದೆ ಬಂದ ರೀತಿ ನಾಟಕ ಮಾಡಿ ಮಲಗಿದ್ದೆ. ಆಂಟಿಯೂ ಕೂಡ ನಾಟಕ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿತ್ತು. ಒಂದು ಕ್ಷಣ ಅವಳು ನನ್ನ ಕಡೆ ತಿರುಗಿದಳು. ಅವಳ ಕಣ್ಣುಗಳಲ್ಲಿ ಏನೋ ಒಂದು ಮಿಂಚಿತ್ತು. ನನಗೆ ಭಯ ಆಗ್ಬಿಡ್ತು. ಈಗ ನನಗೆ ಎಲ್ಲವನ್ನೂ ತೋರಿಸೋಕೆ ಶುರು ಮಾಡಿದ್ಲು. ನನ್ನ ಮೈಯೆಲ್ಲ ಜುಮ್ ಅಂತಾಯ್ತು. ನಾನು ಸಡನ್ ಆಗಿ ಆಂಟಿಯ ಕಡೆ ತಿರುಗುತ್ತೀನಿ. ಅವಳು ನನ್ನ ಕಡೆನೇ ತಿರುಗಿಸಿಕೊಂಡು ಮಲಗಿದ್ದಾಳೆ. ಅವಳು ಹಾಕೊಂಡಿದ್ದ ಗೌನ್ ಅಸ್ತವ್ಯಸ್ತವಾಗಿತ್ತು. ನನಗೆ ಇವಳ ಪ್ಲಾನ್ ಮೊದಲೇ ಗೊತ್ತಿದ್ದರಿಂದ ನಾನೇ ಸ್ವಲ್ಪ ಧೈರ್ಯ ಮಾಡಿದೆ. ಆದರೆ ನನ್ನ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಓಡ್ತಿದ್ದವು. ಇದು ಸರಿನಾ? ನಾನು ಏನು ಮಾಡ್ತಿದ್ದೀನಿ? ನಂತರ ನನಗೆ ಯಾಕೋ ಒಂಥರ ಭಯ ಅನಿಸಿತು. ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ಹೆದರಿಕೆ ಜೊತೆಗೆ ಒಂದು ರೀತಿಯ ಆತಂಕ ನನ್ನನ್ನು ಆವರಿಸಿಕೊಂಡಿತು. ಹಾಗಾಗಿ ತಿರುಗಿ ಮಲಗಿಬಿಟ್ಟೆ. ನಮ್ಮ ಪದ್ದು ಚಿಕ್ಕಮ್ಮ ಏನು ಮಾಡಿದ್ಲು, ಮುಂದೆ ಏನಾಯ್ತು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ಕಾದು ನೋಡಬೇಕಾಗುತ್ತೆ. ನನ್ನ ಪದ್ದು ಚಿಕ್ಕಮ್ಮನಿಗೆ ಒಂದು ಮಗು ಆಯ್ತಾ ಅಥವಾ ಇಲ್ವಾ ತಿಳಿಯೋಣ. ಅಲ್ಲಿವರೆಗೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.